ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಇವತ್ತಿನ ಡೈಲಿ ವ್ಲಾಗ್ ಏನು ಅಂತ ಅಂದರೆ, ಯಾರ್ದೋ ಒಬ್ರದ್ದು ಬರ್ಡೇ ಬರ್ತಾ ಇದೆ ಹತ್ರ. ಸೊ ಅವ್ರಿಗೋಸ್ಕರ ಗಿಫ್ಟ್ ತೊಗೊಂಬರೋಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ್ದು ಬರ್ಡೇ ಅಂತ ಹೋಗ್ತಾನೆ ಹೇಳ್ತೀನಿ ಗೈಸ್. ಅಷ್ಟು ನಿಮ್ಗೆ ಏನಾದರೂ ನಾನು ಹೇಳೋಕ್ಕೆ ಮುಂಚೆನೇ ಗೊತ್ತಾಗಿದ್ರೆ ಟೈಮ್ನ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ಯಾಬ್ ಬುಕ್ ಅಂದರೆ ಆಟೋ ಬುಕ್ ಮಾಡಿದ್ದೀನಿ. ನನಗೆ ಆಟೋ ಅಂದರೆ ತುಂಬ ಇಷ್ಟ. ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಲ್ಲ, ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ. ಹೋಗ್ತಾ ಮಾತಾಡೋಣ, ಬನ್ನಿ ಹೋಗೋಣ. ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ನಾವಿವಾಗ ಹೇಳ್ಬಿಡ್ತೀನಿ, ಇನ್ನೇನು ಸೀಕ್ರೆಟ್ ಮೇಂಟೈನ್ ಮಾಡೋದು. ನಾನು ಕ್ಯಾಪ್ಷನ್ ಹಾಕಿರ್ತೀನಿ, ಕ್ಯಾಪ್ಷನ್ ಎಲ್ಲ ನೋಡ್ಬಿಟ್ಟಿರ್ತಾರೆ. ಇಲ್ಲ ತಮ್ಮನೇಲಿ ಹಾಕಿರ್ತೀನಿ, ತಮ್ಮನೇಲೆಲ್ಲ ನೋಡ್ಬಿಟ್ಟಿರ್ತಾರೆ. ನಾನೇನು ಸೀಕ್ರೆಟ್ ಮೇಂಟೈನ್ ಮಾಡೋದಲ್ಲಿ. ಸೊ ಗೈಸ್, ಪ್ರತಿಮನ್ ಬರ್ಡೇ ಇತ್ತು. ಆಲ್ರೆಡಿ ನಾನೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೀನಿ, ಅದು ಬೇರೆ. ನನಗೆ ಇನ್ನೊಂದು ಗಿಫ್ಟ್ ಅಂದರೆ, ಅವಳಿಗೆ ಈ ಟೆಡಿ ಬೇರ್ಸ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಒಂದು ಟೆಡಿ ಬೇರ್ ಗಿಫ್ಟ್ ಕೊಡೋಣ ಅಂತ ನಿನ್ನೆ, ಎಲ್ಲಿ ಅಂದರೆ ನಾರ್ಮಲ್ ಟೆಡಿ ಬೇರ್ಸ್ ಎಲ್ಲ ಕಡೆ ಸಿಗುತ್ತೆ, ಕ್ವಾಲಿಟಿ ಇರೋಲ್ಲ, ಚೆನ್ನಾಗಿರಲ್ಲ. ನಾನು ಅದಕ್ಕೆ ನೆನೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಇಲ್ಲಿ ಯಾವುದೋ ರಾಜ್ ಟಾಯ್ಸ್ ಅಂತ ಇತ್ತು, ಎಲ್ಲಿ ಕಲಾಸಿಪಾಳ್ಯದಲ್ಲಿ. ಸೊ ಅದಕ್ಕೆ ನೋಡಿದೆ, ಅಲ್ಲಿ ರಿವ್ಯೂ ಚೆನ್ನಾಗಿತ್ತು. ಅಲ್ಲಿ ಹೋಗಿ ಒಂದು ಸತಿ ನೋಡ್ಕೊಂಬರೋಣ, ಕ್ವಾಲಿಟಿ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೇ ಪ್ರತಿಮನ್ ಬರ್ಡೇ ಇದೆ, ಇವಾಗಲೇ ಗಿಫ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಗಿಫ್ಟ್ ತೊಗೊಂಬಂದು ಅಂದರೆ ಇನ್ನೂ ನಾಡಿದ್ದಿರೋದು ಫೆಬ್ರವರಿ 3ನೇ ತಾರೀಕು ಬರ್ಡೇ ಇರೋದು. ಇದು ಇವತ್ತು ಫೆಬ್ರವರಿ 1ನೇ, ಫೆಬ್ರವರಿ 1 ಇವತ್ತು. 31 ಇವತ್ತು, ಜನವರಿ 31. ಇನ್ನೂ 2-3 ದಿನ ಇದೆ. ಅದಕ್ಕೆ ಇವಾಗಲೇ ಹೋಗಿ ಎಲ್ಲ ಅರೇಂಜ್ ಮಾಡ್ಕೊಂಬಿಡೋಣ ಅಂತ ಸರ್ಪ್ರೈಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅವಳು ಗೊತ್ತಿಲ್ಲ ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ ಮದುವೆಗೆ ಅಂತ ಸುಳ್ಳು ಹೇಳಿದ್ದೀನಿ. ನೋಡೋಣ, ಸರ್ಪ್ರೈಸ್ ಕೊಡೋಕ್ಕೆ ಟ್ರೈ ಮಾಡೋಣ. ಸರ್ಪ್ರೈಸ್ ಆಗ್ತಾಳೆ ಇಲ್ವೋ ಗೊತ್ತಿಲ್ಲ. ನನಗೆ ನನ್ನ ಬರ್ಡೇಗೆ ತುಂಬ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿದ್ಲು, ನಾನಂತೂ ತುಂಬ ಖುಷಿಯಾಗಿದ್ದೆ. ಅದೇ ಥರ ಅವಳ ಬರ್ಡೇಗೂ ನಾನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಖುಷಿ ಆಗ್ತಾಳೆ ನೋಡೋಣ ಗೈಸ್. ಅದಕ್ಕೆ ಅವಳ ಬರ್ಡೇ ಗಿಫ್ಟ್ ತೊಗೊಂಬರೋಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್, ಆ ಕಾರ್ ಮೇಲೆ 7 crores ಅಂತ ಆ ಕಲರಲ್ಲಿ ಹಾಕ್ಸಿದ್ದಾರೆ. ಅದು ಏನಕ್ಕೆ ಹಾಕ್ಸಿರ್ಬೋದು ಏನೋ ಅಂತ ನಿಮ್ಮ ಕೈಯಲ್ಲಿ ಆದರೆ ಕ್ರ್ಯಾಕ್ ಮಾಡಿ ನೋಡೋಣ. ಆದರೆ ಕ್ರ್ಯಾಕ್ ಮಾಡಿ ಕಮೆಂಟ್ ಮಾಡಿ. 7 crores ಅಂತ ಹಾಕ್ಸಿದ್ದಾರೆ ಕಾರ್ ಮೇಲೆ, ಹಾಕ್ಸ್ಬಿಟ್ಟು ಆ ಕಲರ್ ಹಾಕ್ಸಿದ್ದಾರೆ. ಏನಕ್ಕೆ ಹಾಕ್ಸಿರ್ಬೋದು ಅಂತ ನೀವು ಕ್ರ್ಯಾಕ್ ಮಾಡಿ. ಅಂದರೆ ನೀವು ಬುದ್ಧಿವಂತರಾಗಿದ್ದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾನು ನಮ್ಮ ಅಣ್ಣ ಕ್ರ್ಯಾಕ್ ಮಾಡಿದ್ದೀವಿ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ, ನಾನು ರಿಪ್ಲೈ ಮಾಡ್ತೀನಿ ಕರೆಕ್ಟಾ ಇಲ್ವೋ ಅಂತ. ಓಕೆ ಗೈಸ್, ಬೈ. ಬೆಂಗಳೂರಲ್ಲಿ ಯಾಕೆ ಇಷ್ಟು ಟ್ರಾಫಿಕ್ ಇದೆ ಅಂತ ನನಗಂತೂ ದೇವರನಾಗೂ ಇದುವರೆಗೂ ಗೊತ್ತಾಗಿಲ್ಲ. ಏನಕ್ಕೆ ಬೆಂಗಳೂರ ಟ್ರಾಫಿಕಾ? ಅದು ಜನ ಮಾಡಿರೋದು ಟ್ರಾಫಿಕ್, ಜನರಿಗೆ ಅರ್ಥ ಆಗ್ತದೆ ಅಂತ. ಎಲ್ಲಿದ್ದೀವಿ ಅಂದರೆ ನಾವು ಇವಾಗ ಈ ಮೀನ್ಸ್ ಈ ಸಿಲ್ಕ್ ಬೋರ್ಡಿಂದ ಮಡಿಯೊಳಗೆ ಒಂದು ಬ್ರಿಡ್ಜ್ ಬರುತ್ತಲ್ಲ, ಅಲ್ಲಿ ಅಯ್ಯೋ ಕೆಳಗಂತೂ ಕೇಳೋದೇ ಬೇಡ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಗೈಸ್. ಅದೇ ಥರ ಈ ಬ್ರಿಡ್ಜ್ ಮೇಲೂ ಭಯಂಕರ ಟ್ರಾಫಿಕ್. ನೀವು ಯಾವಾಗಾದರೂ ಬನ್ನಿ, ಯಾವಾಗ ಬಂದ್ರೂ ಟ್ರಾಫಿಕ್ ಇರುತ್ತೆ. ಡೇ ಟೈಮಲ್ಲೂ ಅಷ್ಟೇ, ನೈಟ್ ಟೈಮಲ್ಲಿ ಸ್ವಲ್ಪ ಕಮ್ಮಿ. ಡೇ ಟೈಮಲ್ಲಿ ನೀವು ಯಾವಾಗ ಬಂದ್ರೂ 10 ಗಂಟೆ ಮೇಲೆ ಇಲ್ಲ 8 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಯಿತು, ಆಮೇಲೆ ಗಾಡಿ ಇಡ್ತಾರೆ. ಅವಾಗ ಒಂದು ವರ್ಷ ಬಸ್ಸಲ್ಲಿ ಬಂದೆ. ವೈ ಅದಾದಮೇಲೆ ಬಸ್ಸಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಆಟೋಲ್ಲಿ, ಅಲ್ಲಿಂದ ಡೈಲಿ ಆಟೋಲ್ಲಿ ಬರ್ತಾ ಇದ್ದೆ. ಓಕೆ ಭಯಂಕರ ಟ್ರಾಫಿಕ್ಕು. ಅವಾಗ ನಾವು ಕಾಲೇಜಿಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ, ನಮಗೆ ಪರ್ಮಿಷನ್ ಇತ್ತು. ಆಮೇಲೆ ಗಾಡಿ ಈಸ್ಕೊಂಡಲ್ಲ, ನನಗೆ ಓಡ್ಸಕ್ಕೆ ಬರ್ತಾ ಇರಲಿಲ್ಲ ಅವಾಗ. ಆಯಿತು, ಆಮೇಲೆ ಅವಾಗ ಏನು ಮಾಡ್ತಾ ಇದ್ದೆ, ನಿಧಾನಕ್ಕೆ ಯಾವುದಾದ್ರೂ ಬಸ್ಸಿಂದನೋ ಯಾವ್ದ್ರಿಂದನೋ ಬರ್ತಾ ಇದ್ದೆ. ಏನು ಸೇಫಾಗಿ ಬರೋಣ ಅಂತ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಟ್ರಾಫಿಕ್ ಇರಲಿಲ್ಲ, ಭಯಂಕರ ಇತ್ತು ಟ್ರಾಫಿಕ್. ಮೊದಲು ಇರಲಿಲ್ಲ. ಆ್ಯಕ್ಚುಲಿ ನಾರ್ತ್ ಸೈಡು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದನೂ ತುಂಬಿಕೊಂಡು ಜನ ಜಾಸ್ತಿ ಆಗಿ, ಆಮೇಲೆ ಗಾಡಿಗಳು ಜಾಸ್ತಿ ಆಗಿ, ಆಮೇಲೆ ಬಸ್ಗಳು ಜಾಸ್ತಿ ಆಗಿ, ಆಟೋಗಳು ಜಾಸ್ತಿ ಆಗಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆಮೇಲೆ ಬೈಕ್ ಇಸ್ಕೊಂಡಾಗ ನಿಧಾನಕ್ಕೆ, ಅದು ಎಷ್ಟು ಒಂದೊಂದು ಸೆಕೆಂಡ್ ಮೂವ್ಮೆಂಟ್ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ದಿದ್ದು. ಆಮೇಲೆ ಬೈಕ್ ಇದ್ರೂ ನಾನು ಆಟೋಲ್ಲೇ ಬರ್ತಾ ಇದ್ದೆ. ಅಷ್ಟು ಹಿಂಸೆ ಆಗೋದಿಲ್ಲ ಬರಕ್ಕೆ ನನಗೆ. ನೋಡಿ ಎಷ್ಟು ಟ್ರಾಫಿಕ್ ನೋಡಿ ಗೈಸ್, ಭಯಂಕರ ಟ್ರಾಫಿಕ್. ಜನ ಮಾಡಿರೋ ಟ್ರಾಫಿಕ್ ಯಾವಾಗ ಬಂದ್ರು ಟ್ರಾಫಿಕ್ ಇರುತ್ತೆ ಗೈಸ್. ಸಿಕ್ಕಾಪಟ್ಟೆ ಟ್ರಾಫಿಕ್ನ ದಾಟ್ಕೊಂಡು ಇವಾಗ ಬಂದು ಇಳಿದ್ವಿ ಕಲಾಸಿಪಾಳ್ಯಗೆ. ಅಲ್ಲಿದೆ ರಾಜ್ ಟಾಯ್ಸ್, ಅಲ್ಲಿದೆ. ಬನ್ನಿ ಹೋಗಿ ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ, ತೊಗೊಂಡು ಹೋಗ್ಬಿಡೋಣ. ಇವಾಗ ರಾಜ್ ಟಾಯ್ಸ್ ಒಳಗೆ ಬಂದಿದ್ದು. ಸಿಕ್ಕಾಪಟ್ಟೆ ಅಂದರೆ ಎಷ್ಟು ಗೊಂಬೆ ಇದೆ ಅಂದರೆ ಇಲ್ಲಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಅಲ್ಲೊಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅದು. ಅದು ಬಿಟ್ಟರೆ ಪಾಂಡ, ನನ್ನ ತಂಗಿ ಪಾಂಡ ಕೇಳಿದ್ಲು, ಅವಳಿಗೂ ಒಂದು ಗೊಂಬೆ ತೊಗೊಂಡು ಹೋಗ್ಬಿಡೋಣ. ನನಗೆ ಹಿಂಗೋ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀನಿ, ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಅಂತ ತೊಗೊಳ್ಳೋಣ ಅಂತ ಬಂದೆ. ಪಾಂಡನೂ ತುಂಬ ಚೆನ್ನಾಗಿದೆ, ನನಗೆಲ್ಲ ಇಷ್ಟ ಆಗ್ತಾಯಿದೆ. ಏನು ತೊಗೊಳ್ಳೋದು ಅಂತ ತುಂಬ ಕನ್ಫ್ಯೂಸ್ ಆಗ್ತಾಯಿದ್ದೀನಿ.
ಬನ್ನಿ ಸೆಲೆಕ್ಟ್ ಮಾಡೋಣ. ಅಲ್ಲೊಂದು ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನು ತೋರಿಸ್ಬಿಡು ಒಂದ್ಸತಿ. ಎಲಿಫೆಂಟ್ ಬೇಕಂದ್ರೆ ಬನ್ನಿ. ಅದು ನನ್ನ ತಂಗಿ ಎಲಿಫೆಂಟ್ ಇಲ್ಲ ಅಂದರೆ ಯಾವುದಾದ್ರೂ ನಾಯಿ ತೊಗೊಂಬ ಅಂತ ಅಂದಲ್ಲ. ನಾಯಿ ಇತ್ತು, ಚೆನ್ನಾಗಿದೆ, ನಿದ್ದೆ ಹೊಡಿತಾ ಇದೆ ಅದು ಹಂಗೆ. ಅದಕ್ಕೆ ಅದು ಬೇಡ, ಕ್ವಾಲಿಟಿ ಚೆನ್ನಾಗಿಲ್ಲ, ಬೇರೆ ತೊಗೊಂಬ ಅಂತ ಅಂದು. ಚೆನ್ನಾಗೇ ಇದೆ, ಅವಳಿಗೆ ಫೋಟೋದಲ್ಲಿ ಹಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಕಳಿಸ್ತಾ ಇದ್ದೀನಿ, ನೋಡೋಣ ಯಾವುದಾದ್ರು ಸೆಲೆಕ್ಟ್ ಮಾಡಿದ್ರೆ ಅವಳಿಗೂ ಒಂದು ತೊಗೊಂಡೋಗೋಣ. ಗೈಸ್ ಶರಣ ತೊಗೊಂಡಿದ್ದಾನೆ ಇದನ್ನು ನಾನು ತೊಗೊಂಡಿದ್ದೀನಿ ದೊಡ್ಡದು. ನನ್ನ ತಂಗಿಗೆ ಆ ಪ್ಯಾಂಡ ತೊಗೊಳೋಣ ಅಂತ ಅಂದ್ಕೊಂಡೆ ಅಲ್ಲಿರೋದು. ಬಟ್ ಅದು ಕಣ್ಣು ಸ್ವಲ್ಪ ತುಂಬ ದೊಡ್ಡದಾಗಿದೆ ಕಣ್ಣು, ಅದಕ್ಕೆ ಬೇರೆ ಅವಳನ್ನೇ ಕರ್ಕೊಂಬಂದ್ಬಿಟ್ಟು ಸೆಲೆಕ್ಟ್ ಮಾಡಿ ತೊಗೊತೀನಿ. ಸೊ ಅದಕ್ಕೆ ಇದು ತೊಗೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಟ್ಟೆ ಗಿಟ್ಟೆ ಹಾಕ್ಸೋಣ, ಬಟ್ಟೆ ಏನಾದರೂ ಹಾಕ್ಸಿ ಸ್ವಲ್ಪ ಡೆಕೋರೇಟ್ ಮಾಡ್ಸೋಣ. ಇಲ್ಲಿ ಅಯ್ಯೋ ಯಾರೋ ಇಲ್ಲಿ ಇಟ್ಟಿದ್ದಾರೆ ಮನೆ. ಇಳಿದು ಬಾ ಇಳಿದು ಬಾ ತಾಯಿ, ಇಳಿದು ಬಾ. ಗೈದ ಏರಿಯಾದಲ್ಲೆಲ್ಲ ಇಷ್ಟೊತ್ತೆಲ್ಲ ತುಂಬಾ ಖರಾಬು. ನಕ್ರ ಮಾಡಿದ್ರೆ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನೋ ಮಾಡಿದ್ರೆ ಕಲಾಸಿ ಪಳೆ ಹಾಕೋಣ. ಇದು ಕರೆಕ್ಟ್. ರಾಜ್ ಟಾಯ್ಸಿಗೆ ಬಂದಿದ್ದೀವಿ ಗೈಸ್. ನಿಮ್ಗೆ ಏನಾದರೂ ಟಾಯ್ಸ್ ಬೇಕು ಅಂದರೆ ಇಲ್ಲಿ ರಿಟೇಲ್ ಕೊಡಲ್ಲ, ಹೋಲ್ಸೇಲ್ ಮಾತ್ರ. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಕತೆ ಹೇಳ್ತೀನಿ. ರಾಜ್ ಟಾಯ್ಸ್ ತೋರಿಸಿದ್ನಲ್ಲ, ಇಲ್ಲಿ ಹೋಲ್ಸೇಲ್ ಮೀನ್ಸ್ ಬರೀ ಹೋಲ್ಸೇಲ್, ರಿಟೇಲ್ ಕೊಡಲ್ಲ, ಸಿಂಗಲ್ ಪೀಸೆಲ್ಲ. ನಾನೇನು ಯೂಟ್ಯೂಬ್ ನೋಡ್ಕೊಂಬಂದೆ ಇದ್ದೀನಿ ಅಂತ ಹೇಳಿದ್ದು. ಪಾಪ ಸೆಲೆಕ್ಟ್ ಮಾಡಿ ಪರವಾಗಿಲ್ಲ ತಗೊಳ್ಳಿ, ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿ ಕೊಟ್ಟರು. ನಿಮ್ಗೇನಾದರೂ ಬೇಕಂದರೆ ಹೋಲ್ಸೇಲ್ ಬೇಕಂದರೆ ಮಾತ್ರ ಇಲ್ಲಿ ಬನ್ನಿ, ರಿಟೇಲ್ ಕೊಡಲ್ಲ. ತುಂಬ ಚೆನ್ನಾಗಿದೆ ಗುರು ಟಾಯ್ಸು, ತುಂಬ ಚೆನ್ನಾಗಿದೆ. ನಿಮಗೆಲ್ಲ ತೋರಿಸಿರ್ತೀನಿ, ಬನ್ನಿ. ಇಳಿದು ಬಾ ತಾಯಿ, ಇಳಿದು ಬಾ. ಕಲಾಸಿಪಾಳೆ ಸುಂಟರಗಾಳಿ ಫಿಲಮ್ ಅಲ್ಲ, ಕಲಾಸಿಪಾಳೆ ಫಿಲಮ್ ಅಲ್ಲ ಅದು. ಸುಂಟರಗಾಳಿ ಫಿಲಮಲ್ಲಿ ಅದರಲ್ಲೇ ಅಲ್ವಾ ಸಾಧು ಕೋಕಿಲ ಅವರು? ಇಲ್ಲ, ಕಲಾಸಿಪಾಳ್ಯದಲ್ಲಿ ಸಾಧು ಕೋಕಿಲ ಅವರು ಇದು ಗ್ರೈಂಡರ್ ಬಿಸ್ನೆಸ್ ಇಟ್ಟಿರ್ತಾರೆ. ಸುಂಟರಗಾಳಿಲಿ ಬಡ್ಡಿ ವಿಕ್ರಮ. ಬಾ ಗೈಸ್, ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ. ಲೆಟ್ಸ್ ಗೋ ಗೈಸ್, ಮಾತಾಡ್ಕೊಂಡು ಹೋಗೋಣ ಆಟೋಲ್ಲಿ ಹೋಗ್ತಾ. ಬನ್ನಿ ಹೋಗೋಣ ಗೈಸ್. ಇವಾಗ ಗೊಂಬೆ ತೊಗೊಂಡು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಅಂದರೆ ಇವಾಗ ನೆಕ್ಸ್ಟ್ ವ್ಲಾಗ್ ಎಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮನೆಗೆ ಹೋಗಿ ಅದೇನಿರಲ್ಲ. ನನ್ನ ತಂಗಿ ಹೆಂಗೋ ಅವಳು ಗೊಂಬೆ ಕೊಟ್ಟು ಸರ್ಪ್ರೈಸ್ ಮಾಡೋ ಅಷ್ಟು ಇದಿಲ್ಲ, ಅಂದರೆ ಅವಳು ಕ್ಯಾಮ್ರಾಗೆ ಬರೋಲ್ಲ, ನಿಮಗೆ ಗೊತ್ತಲ್ವಾ. ಸೊ ಡೈರೆಕ್ಟ್ ನಾನು ಇದನ್ನು ಸಂಡೇ ಒಂದು ಮದುವೆ ಇದೆ, ಆ ಮದುವೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಡೈರೆಕ್ಟು ಪ್ರತಿಮಾ ಬರ್ಡೇಲಿ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಇಲ್ಲಿ ಏನಾಗಿದೆ ಅಂದರೆ ನಾನು ಮೈಕ್ ಕನೆಕ್ಟ್ ಮಾಡಿದ್ದೆ, ಬಟ್ ಅದನ್ನು ಆನ್ ಮಾಡೋದು ಮರ್ತೋಗಿದ್ದೆ. ಅದಕ್ಕೆ ಸೌಂಡ್ ಬಂದಿಲ್ಲ ಇಲ್ಲಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ ಇದು ಟೆಡಿ ಬೇರ್ ಎಲ್ಲ ತೊಗೊಂಡಿದ್ವಲ್ಲ, ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಹಾಗೆ ಆಮೇಲೆ ಒಂದು ಸ್ಪೆಷಲ್ ಗಿಫ್ಟ್ ಇತ್ತು ಅಂತ ನಮ್ಮಮ್ಮ ಒಂದು ಬಟ್ಟೆ ಹೊಲ್ದಿದ್ರು ಪ್ರತಿಮೆಗೆ, ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಅದನ್ನು ಪ್ಯಾಕ್ ಮಾಡ್ತಾ ಇರೋ ಸೀನ್ ಇದು, ಬೇರೆ ಏನೂ ಇಲ್ಲ. ಅದು ವಾಯ್ಸ್ ಬಂದಿಲ್ಲ, ಅದಕ್ಕೆ ಇದರಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ಥರ ತಪ್ಪಾಗಲ್ಲ. ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ಮಾಡ್ತೀನಿ. ಸಾರಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಹೊರಟಿದ್ದೀವಿ ಮನೆಯಿಂದ. ಸೊ ನನಗಂತೂ ಲೈಟಾಗೆ ನರ್ವಸ್ ಫೀಲ್ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ ಸ್ವಲ್ಪ, ಅಂದರೆ ಈ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ ಥರ ಆಗುತ್ತೋ ಇಲ್ವೋ ಅಂತ ನರ್ವಸ್ ಆಗ್ತಾಯಿದೆ ಅಷ್ಟೇ. ಅಂದರೆ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನೋ ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋ ಥರ ಫೀಲ್ ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಅಂದ್ಕೊಂಡಂಗೆ ಆದರೆ ಚೆನ್ನಾಗಿರುತ್ತೆ. ತುಂಬ ಖುಷಿ ಆಗ್ಬಿಡ್ತೀನಿ ನಾನು. ಪ್ರತಿಮಾ ಖುಷಿ ಆಗೋದಕ್ಕಿಂತ ನಾನು ತುಂಬ ಖುಷಿ ಆಗ್ತೀನಿ. ಸೊ ತುಂಬ ಏನೇನೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಡೆಕೋರೇಷನ್ ಎಲ್ಲ ಏನಿಲ್ಲ, ನಾನೇನೋ ಪ್ಲ್ಯಾನ್ ಮಾಡ್ಕೊಂಡಿರೋ ಅರೇಂಜ್ಮೆಂಟ್ಸು. ಆ ಥರ ಆದರೆ ತುಂಬ ಖುಷಿ ನನಗೆ. ಸೊ ಬನ್ನಿ ಹೋಗೋಣ, ಏನಾಗುತ್ತೆ ಹೆಂಗೆ ಅಂತ ನೋಡೋಣ. ಅವಳು ಸರ್ಪ್ರೈಸ್ ಆಗ್ತಾಳೆ ಇಲ್ವೋ ಗೊತ್ತಿಲ್ಲ. ನಾನಂತೂ ಏನೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಸರ್ಪ್ರೈಸ್ ಆಗಬೇಕು, ಫುಲ್ಲು ಕಿಚ್ಚಾಡಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಬಟ್ ಸ್ಟಿಲ್ ಖುಷಿ ಆದರೆ ನನಗೂ ಖುಷಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಸರ್ಪ್ರೈಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಸೊ ಬನ್ನಿ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ನನಗಂತೂ ಸ್ವಲ್ಪ ಲೈಟಾಗಿ ನರ್ವಸ್ ಫೀಲ್ ಆಗ್ತಾಯಿದೆ ಗೈಸ್. ಸೈಫು ಇದ್ದಾನೆ, ಚರಣನೂ ಇದ್ದಾನೆ ಹಿಂದೆ. ಸೊ ಬನ್ನಿ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.
ಮ್ಯಾಚ್ ಬಾಕ್ಸ್ ಇಡಕ್ಕೆ ಹೇಳಿದ್ದ ಗುರು, ಮ್ಯಾಚ್ ಬಾಕ್ಸ್ ಇಡಕ್ಕೆ ಹೇಳಿದ್ದ. ಮೇಘ ಹಾಕಂಗೆ ಎಲ್ಲಿಟ್ರು ಏನೋ ಗೊತ್ತಿಲ್ಲ. ಆಗ ಕರ್ಕೊಂಬನ್ನಿ ಆಚೆ. ಮ್ಯಾಚ್ ಬಾಕ್ಸ್ ಇಟ್ಟಿಲ್ಲ ನೀವು. ಬಾ ಪ್ರತಿಮಾ. ಅಣ್ಣ ಬಂದಿಲ್ಲ, ಅಣ್ಣ ಬಂದಿಲ್ಲ. ಥ್ಯಾಂಕ್ ಯು. ಸರಿ ಮಾಡ್ಕೋ. ಇದೆಲ್ಲ ಮ್ಯಾಚ್ ಬಾಕ್ಸ್ ಪೀಸ್ ಹಾಕಿದ್ರು. ಥ್ಯಾಂಕ್ ಯು ಅಕ್ಕ. ಒಳಗ್ ಬರ್ರೋ, ಒಳಗ್ ಬರ್ರೋ. ಎತ್ಕೊಂಡೋಗಮ್ಮ. ಇತ್ತಾಗಿಲ್ಲ ತರ್ತೀನಿ ನಾನು. ತಗೋ. ಎಷ್ಟು ಭಾರ ಇದೆ ಇದು. ಹ್ಯಾಪಿ ಬರ್ಡೇ ಅಕ್ಕ. ಏನೋ ಒಂದು ಸ್ವಲ್ಪ ಎಕ್ಸೈಟೆಡ್ ಆಗಿಬಿಟ್ಟಿದೆ. ಬಟ್ ಖುಷಿನಾ? ಇದಮ್ಮ, ಇದಮ್ಮನ ಗಿಫ್ಟ್. ಅಮ್ಮ ಹೊಲ್ದಿರೋದು. ಹಾಯ್ ಯಾರು? ಹಾಯ್ ಹಾಯ್ ಅಣ್ಣ. ನೀವು ಹಾಯ್ ಬ್ರೋ. ಹ್ಞೂ ಇವಾಗ ಅದಕ್ಕೆ ಲೇಟ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಬೇಗ ಬರ್ತಾ ಇದ್ದೆ. ಇಲ್ಲ ಇಲ್ಲ ಆರೋದು ಬರ್ಡೇನಾ ಇವತ್ತು? ಅದು ಅವನ್ ಕೊಟ್ಟಿದ್ದು, ನಾನು ತಗೊಂಡು. ಅದು ನಮ್ಮಮ್ಮ ಹೊಲ್ದಿರೋದು. ಮಧ್ಯಾಹ್ನ 2 ಅವರ್ 3 ಅವರಲ್ಲಿ ಹೊಲ್ದ್ಬಿಟ್ಟವ್ರು ಅದನ್ನ. ಕಮೆಂಟ್ ಹಾಕಿ. ಆಮೇಲೆ ಆಲ್ರೆಡಿ ಏನೋ ಹೇಳ್ತಾ ಇದಾರೆ ಅಣ್ಣ. ಅಜ್ಜಿ ಹೋಗಿ. ಇಲ್ಲ ಇಲ್ಲ ಬನ್ನಿ ಇನ್ನೊಂದು. ಪರವಾಗಿಲ್ಲ. ಹ್ಯಾಪಿ ಬರ್ಡೇ. ಹ್ಞೂ ಅವಾಗಲೇ ತರಿಸಿದ್ವಿ. ಮಾಡಿ ದೊಡ್ಡ ಜಗಳ ಆಗಿ ಹೆಂಗೆಂಗೋ ಇದೆ. ಕ್ರಿಶ್ಚಿಯನ್ಸು ಇಲ್ಲಿ ಆಗ್ತಾ ಇದೆ ತಲೆ ಕೆಡ್ಸ್ಕೊಂಡು. ಆಂಟಿ ಟಿಶ್ಯೂ ಕೊಡಿ ಆಂಟಿ. ಹಂಗೆಲ್ಲ ಹೇಳ್ಬಾರ್ದು.
ಹೇಳಿ ಬ್ರೋ. ನಾನೊಂದು ಡೈಲಾಗ್ ಹೇಳ್ಕೊಟ್ಟೆ ನಿಮ್ಗೆ ಅವಾಗಲೇ. ಸೊ ಗೈಸ್ ಇವಾಗ ನಾವು ಗಿಫ್ಟ್ ಓಪನ್ ಮಾಡ್ತಾ ಇದೀವಿ. ಗಿಫ್ಟ್ ಯಾರ್ದಾದ್ರೂ ಆಗಿರ್ಲಿ, ಓಪನ್ ಮಾಡೋರು ನಾವಾಗಿರ್ಬೇಕು ಅಂತ ಡೈಲಾಗ್ ಹೇಳ್ಕೊಟ್ಟೆ. ಆ ಡೈಲಾಗ್ ಇನ್ನೊಂದ್ಸತಿ ಹೇಳಿ. ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಕಣ, ಸಖತ್ತಾಗಿ ಕಲಾವಿದ ಕನ್ನಡ ನೀನು. ಮಾತಾಡ್ತಾರ ಗುರು. ಬಿಡಿ. ಐ ಪ್ರತಿಮಾ ಗಿಫ್ಟ್ ಓಪನ್ ಮಾಡೋಣ ಬನ್ನಿ. ಹಾಯ್ ಹೇಳು ನನ್ನ ಯೂಟ್ಯೂಬ್ ಚಾನಲ್. ಹಾಯ್ ಹೇಳು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಜೋಶ್ ಅನ್ನೋದೇ ತೋರಿಸ್ತಾಳ ಗೈಸ್. ಕಟ್ ಮಾಡು. ಇಲ್ಲ ನನ್ನ ಬರ್ಡೇಗ ಯಾರ್ದಿದ್ದು? ಇರೋ 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 ಇರೋ. ಇದು ರೋಹನ್ ಬರ್ಡೇ ಕೊಡ್ಬೇಕಿತ್ತು ಗಿಫ್ಟ್, ಇವಾಗ ಕೊಡ್ತಾ ಇದ್ದಿದ್ದು ನನ್ನ ಬರ್ಡೇಗೆ. ಪ್ಲೀಸ್ ಓಪನ್ ಮಾಡಿ ರೋಹನ್ ಸರ್. ಏ ನಿಜ ನಿಜ ನಿನ್ಗೆ ಅಂತ ನಿನ್ ಬರ್ಡೇ ಕಣೋ. ಪ್ಲೀಸ್ ಹೆಲ್ಪ್. ಆಮೇಲೆ ಓ ನೀನ್ ಮಾಡ್ತಿದ್ದ? ನಿಜ ನಿಮ್ಮ ನನಗೂ ನಾನೇ ಮಾಡ್ತೀನಿ. ವಾವ್ ತುಂಬಾ ಇಷ್ಟ ಆಗಿತ್ತು. ನಂಗೆ ಫೋಟೋ ಕೇಳಿದೆ, ನೆನಪಿದೆಯಾ ನಿಮಗೆ? ನಿಮ್ ಬರ್ಡೇ ಥ್ಯಾಂಕ್ ಯು ಸೊ ಮಚ್. ಪ್ರತಿಮನ್ ಬರ್ಡೇಗೆ ಗಿಫ್ಟ್ ನನಗೆ, ರಿಟರ್ನ್ ಗಿಫ್ಟ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಪಿಕ್ಕು. ಪ್ರತಿಮಾ ಇದನ್ನೇ ನೀನೇ ಡ್ರಾಯಿಂಗ್ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದರೆ ನಾನಾಗಿರ್ತಾ ಇರಲಿಲ್ಲ. ನಾನ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ಬೇಕಾಗಿತ್ತು ಅಷ್ಟೇ. ಸೈಫು ಸೈಫು ಗಿಫ್ಟ್ ತಂದಿದ್ದಾನೆ, ಅದನ್ನ ಓಪನ್ ಮಾಡು. ತಗೋ ಇಟ್ಕೋ. ಇದು ನನ್ನ ಬ್ಲಾಗೇನೆ. ಸೈಫುನು ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಅಕ್ಕ ನೋಡ್ಲೇ ಇಲ್ಲ ನಿಮ್ಮನ್ನ ನಾವಾಗಿ. ಹಾ ಇಲ್ಲ ಇಲ್ಲ ಇಲ್ಲ. ವಾವ್ ಏ ಅಲ್ಲಿ ತೋರ್ಸು. ಅವನೇ ಮಾಡಿರೋದು. ಪ್ರತಿಮಾ ಅವರೇ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಖುಷಿಯಾಗಿ ಅನ್ಕೊಂಡಿದ್ದನ್ನೆಲ್ಲ ಸಾಧಿಸ್ಕೊಂಡು ಇದೇ ಥರ ಚಾಮಿಂಗ್ ಆಗಿರಿ. ಹಾಂ ನಮ್ಮನ್ನ ಅವಾಗ ಮೋಟಿವೇಟು ಮಾಡ್ತಾ ಇರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ರೋಹನ್ ಬ್ಲಾಗಿಗೆ. ಅಮ್ಮ ನಮ್ದು ರೀಲ್ ನೋಡಿದ್ರಾ ನೀವು? ನಮ್ದು ಅಕ್ಕದು ಬಾಯ್ ರೋ. ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡಿ ನೈಟ್ ಹಾಕೊಂಡಿದ್ದಾರೆ ಮೇಘ ಅಕ್ಕ. ಬಾಯ್ ಅಣ್ಣ. ಬಾಯ್ ಆಂಟಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಾಯ್ತು. ಅವಳು ತುಂಬ ಸರ್ಪ್ರೈಸ್ ಕೂಡ ಆದ್ಲು. ಆದರೆ ಕ್ಯಾಂಡಲ್ ಹಚ್ಚೋಕ್ಕಾಗಲಿಲ್ಲ ಗೈಸ್. ನನಗೆ ಅದೊಂದು ತುಂಬ ಬೇಜಾರಾಗ್ತಾ ಇದೆ. ಹಚ್ಚೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ತುಂಬ ಖುಷಿ ಆದ್ಲು. ನೀವೇ ನೋಡಿರ್ತೀರ ಬ್ಲಾಗಲ್ಲಿ. ಸೊ ಅಷ್ಟೇ, ಪ್ರತಿಮಾ ಬರ್ಡೇ ಹೀಗಿತ್ತು. ನಾನು ಅಂದ್ಕೊಂಡಾಗೆ ಬರ್ಡೇ ಮಾಡಿದೆ. ತುಂಬ ಖುಷಿ ಆದ್ಲು. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಸ್ವಲ್ಪ ನನಗೆ ಅದೇನೋ ನನಗೆ ಯಾರಿಗಾದ್ರೂ ಸರ್ಪ್ರೈಸ್ ಕೊಡಬೇಕು, ಇಲ್ಲ ಈ ಥರ ಬರ್ಡೇ ಟೈಮಲ್ಲಿ ಹೋಗಿ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಒಂಥರ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಲೈಟಾಗಿ ನರ್ವಸ್ ಫೀಲ್ ಆಗುತ್ತೆ. ಅದೇನೋ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ನನಗೆ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ. ಅಯ್ಯೋ ನೀವೇ ನೋಡಿರ್ತೀರ ಬ್ಲಾಗಲ್ಲಿ ನಾನು ತುಂಬ ಭಯದಲ್ಲಿದ್ದೆ. ಸೊ ನಿಮಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಪ್ರತಿಮಾ ಬರ್ಡೇ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪ್ರತಿಮಾ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್. ಬಾಯ್ ಬಾಯ್ ಬಾಯ್. Bye guys.
ನೋಡಿ ನನ್ನ ಫ್ರೇಮ್ ಇಲ್ಲೇ ಇದೆ. ನನ್ನ ಅವಳ ಬರ್ಡೇ ದಿನ ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾಳೆ ಪ್ರತಿಮಾ. ಥ್ಯಾಂಕ್ ಯು ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾಯ್.